ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಯಾರ್ಯಾರು ಫೀಸ್ ಪೇಮೆಂಟ್ ಚಾಯ್ಸ್ 1 ಚಾಯ್ಸ್ 2 ತಗೊಂಡಿದ್ದೀರಾ, ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಚಾಯ್ಸ್ 1 ಚಾಯ್ಸ್ 2 ಯಾರು ತಗೊಂಡಿದ್ದೀರಾ, ಸೊ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಇವಾಗ ನೀವು ಫೀಸ್ ಪೇಮೆಂಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಪ್ಷನ್ ಆಲ್ರೆಡಿ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಮತ್ತೆ ಪದ ಹೇಳಕ್ ಹೋಗಲ್ಲ. ಕೆಲವೊಂದು FAQs ಇದೆ, ಅಂದ್ರೆ ಕ್ವಶನ್ಸ್ ಇದೆ, ತುಂಬಾ ಜನ ಕೇಳ್ತಾ ಇದ್ದಾರೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಿ, ಚಾಯ್ಸ್ 1 ಅಥವಾ ಚಾಯ್ಸ್ 2 ಯಾರು ತಗೊಂತೀರಾ. ಚಾಯ್ಸ್ 1 ತಗೊಂಡ್ರೆ ಕಾಲೇಜ್ ಜಾಯ್ನ್ ಆಗ್ತೀರಾ, ಚಾಯ್ಸ್ 2 ತಗೊಂಡ್ರೆ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ಇವಾಗ ಚಾಯ್ಸ್ 2 ತಗೊಂಡಾದ್ಮೇಲೆ ನಿಮಗೆ ಡೌನ್ಲೋಡ್ ಚಲನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈ ತರ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ನಿಮಗೆ. ಈ ಚಲನ್ ಡೌನ್ಲೋಡ್ ಆಗೋದು ನಿಮಗೆ ಇವೆರಡು ಬ್ಯಾಂಕ್ ಇಂದ, ಇದು ಲಾಸ್ಟ್ ಟೈಮ್ ಕೊಟ್ಟಿದ್ರು ನೋಡಿ, ಎರಡೇ ಬ್ಯಾಂಕ್ ಬರೋದು ನಿಮ್ಗೆ ಇಲ್ಲಿ. ಇಂಡಿಯನ್ ಬ್ಯಾಂಕ್ ಒಂದಿದೆ ಮತ್ತೆ ಯೂನಿಯನ್ ಬ್ಯಾಂಕ್ ಒಂದಿದೆ. ಓಕೆ, ಸೊ ನೀವು ಎರಡೂ ಡೌನ್ಲೋಡ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಅದೇ ಇದೆ ಅಂತಾನಲ್ಲ. ಆಮೇಲೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ಫಸ್ಟ್ ಕ್ವಶನ್ ಹೇಳ್ತಾರೆ, ಸರ್ ಇಂಡಿಯನ್ ಬ್ಯಾಂಕ್ ಹೋಗಿ ಕಟ್ಟಬೇಕಾ ಅಂತ. ನೋಡಿ, ಇಂಡಿಯನ್ ಬ್ಯಾಂಕ್ ಕಟ್ಟಬೇಕಾ ಯೂನಿಯನ್ ಬ್ಯಾಂಕ್ ಕಟ್ಟಬೇಕಾ ಅಂತ ಕೇಳ್ತಾ ಇದ್ದೀರಾ. ದಟ್ಸ್ ದ ಫಸ್ಟ್ ಕ್ವಶನ್. ಸೊ ಆ ತರ ಏನಿಲ್ಲ, ಇದು ಬಂದು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಅವರು KE ಅಕೌಂಟ್ಗೆ ಲಿಂಕ್ ಮಾಡ್ಕೊಂಡಿರೋದು ಇಂಡಿಯನ್ ಬ್ಯಾಂಕ್ ಇಂದ. ಸೊ ನೀವು ಯಾವುದೇ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಮಾಡಬಹುದು, ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಬ್ಯಾಂಕ್ ಇಂದ ಬೇಕೋ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಇದೆ ಅನ್ಕೊಳ್ಳಿ, ಅಥವಾ SBI ಬ್ಯಾಂಕ್ ಅಲ್ಲಿ ಇದೆ ಅನ್ಕೊಳ್ಳಿ. SBI ಅವರು ಚೆಕ್ ಇಲ್ದಿರ ಎನ್ಕರೇಜ್ ಮಾಡಲ್ಲ. ಅಥವಾ ನಿಮ್ಮ ಬ್ಯಾಂಕ್ ಒಂದು HDFC ಬ್ಯಾಂಕ್ ಅನ್ಕೊಳ್ಳಿ, ನಿಮ್ಮ ಅಕೌಂಟ್ ನಿಮ್ದಾಗಿರ್ಬೋದು, ನಿಮ್ಮ ಬ್ರದರ್ದಾಗಿರ್ಬೋದು, ಯಾರದೇ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರು ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ಅಲ್ಲಿ ಹೋಗಿ ಈ ಚಲನ್ ಕೊಡಬೇಕು, ಈ ಚಲನ್ ಬ್ಯಾಂಕ್ ಅಲ್ಲಿ ಕೊಡಬೇಕು. ನೀವು ಒಂದು ಚೆಕ್ ಬುಕ್ ತಗೊಂಡೋಗಿರ್ಬೇಕು. ಚೆಕ್ ಬುಕ್ ಇಲ್ಲ ಅಂತಂದ್ರೆ ಏನ್ ಸರ್ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಬ್ಯಾಂಕ್ ಅಲ್ಲಿ ಹೋದಾಗ ಅಲ್ಲಿ ಚೆಕ್ ಬುಕ್ ಇಲ್ಲ ಅಂತ ಹೇಳಿ ಸ್ಲಿಪ್ ಕೊಡ್ಬೇಕಾಗತ್ತೆ. ಇಲ್ಲ ಚೆಕ್ ಬುಕ್ ಕೊಡಬೇಕು ಅಂತಂದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ, ನೀವು ಅಂತ ಬ್ಯಾಂಕ್ ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಸರ್ ಕ್ಯಾಶ್ ಪೇಮೆಂಟ್ ಮಾಡೋದು, ನಮ್ದು ಕಡಿಮೆ ಫೀಸ್ ಇದೆ, 70 ರೂಪೀಸ್ ಇದೆ, ಕ್ಯಾಶ್ ಪೇಮೆಂಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳಿದ್ದೆ ತಗೊಂತಾರೆ ಅಂತ, ಯಾಕಂದ್ರೆ ಲಾಸ್ಟ್ ಟೈಮ್ ತಗೊಂಡಿದ್ರು. ಬಟ್ ಇವಾಗ ಕ್ಯಾಶ್ ಪೇಮೆಂಟ್ ತಗೊಂತಾ ಇಲ್ಲ. ಏನೇ ಇದ್ರು NEFT ಅಥವಾ RTGS ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ NEFT ಅಥವಾ RTGS ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಚೆಕ್ ಈಸ್ ಕಂಪಲ್ಸರಿ. ಚೆಕ್ ಇಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಆಪ್ಷನ್ ಕೊಟ್ರೆ ಮಾತ್ರ ಸ್ಲಿಪ್ ಅಂತಂದ್ರೆ ಚೆಕ್ ತರನೇ ವರ್ಕ್ ಆಗುತ್ತೆ. ಅಲ್ಲಿ ಕೆಲವೊಂದು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಕೊಡ್ತಾರೆ, HDFC ಬ್ಯಾಂಕ್ ಅಲ್ಲಿ ಕೊಡ್ತಾರೆ, ಇಂಡಸ್ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ಸೊ ಈ ತರ. ಸೊ ಒಂದು ಥಿಂಗ್ ಏನಂದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಯಾವ ಅಕೌಂಟ್ ಅಲ್ಲಿ ಅಮೌಂಟ್ ಇರುತ್ತೋ ಅವ್ರ ಅಕೌಂಟ್ ಹೋಲ್ಡರ್ ನೀವೇ ಆಗಿರ್ಬೋದು, ಯಾರನ್ನಾಗಿರ್ಬೋದು, ನೀವು ಅವ್ರ ಜೊತೆಗೆ ಇಬ್ರು ಹೋಗ್ಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಪದೇ ಕ್ವಶನ್ಸ್ ಕೇಳಬೇಡಿ. ನೀವು ಹೋಗೋದಲ್ದಿರ ಅಕೌಂಟ್ ಹೋಲ್ಡರ್ ಯಾರ ತರ ಅವ್ರು ಹೋಗ್ಲೇಬೇಕು, ಜೊತೆಗೆ ಬರಲೇಬೇಕು. ಅವ್ರ ಫ್ರೆಂಡ್ ಆಗಿರ್ಬೋದು, ನಿಮ್ ಬ್ರದರ್ ಆಗಿರ್ಬೋದು, ನಿಮ್ ಸಿಸ್ಟರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು. ಸರ್ ಅವ್ರದ್ದು ಅಕೌಂಟ್ ಇದೆ, ನಾನು ಅವ್ರ ಮಗ ಅಂದ್ರೆ ತಗೊಳಲ್ಲ. ಅಲ್ಲಿ ಅವ್ರ ಅಕೌಂಟ್ ಹೋಲ್ಡರ್ ಇರಬೇಕು, ಅವ್ರ ಕಡೆಯಿಂದ ಒಂದು ಚೆಕ್ ಇರಬೇಕು. ಸೊ ಚೆಕ್ ಯಾರ ಹೆಸರು ಬರೀಬೇಕು ಅಂತ ಕೇಳ್ತಾ ಇದ್ರೆ ಅವೆಲ್ಲ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಆ ಬ್ಯಾಂಕ್ ಅಲ್ಲಿ ಹೋಗಿ ಅಲ್ಲಿ ಚಲನ್ ಕೊಡಿ, ಸರ್ ನಾನು KE ಫೀಸ್ ಕಟ್ಟಬೇಕು ಅಂತ ಚಲನ್ ಕೊಡಿ, ಅವರೇ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ FAQs ಇದರಲ್ಲೇ ಕೇಳ್ತಾ ಇರೋದು. ಆಮೇಲೆ ಇದು ಯಾವ್ದು ಕ್ಯಾಶ್ ಕಟ್ಬೋದು ಅಂತ ಕೇಳ್ತಾ ಇದ್ದೀರಾ. ಕ್ಯಾಶ್ ಕಟ್ಟೋದಕ್ಕೆ ಆಪ್ಷನ್ಸ್ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಕ್ಯಾಶ್ ಕಟ್ಟೋದಕ್ಕೆ ಆಪ್ಷನ್ಸ್ ಇಲ್ಲ. ನೀವು ಏನ್ ಮಾಡಿ, ಸಿಂಪಲ್ ಲಾಗಿನ್ ಮಾಡಿ, ಚಾಯ್ಸ್ ಎಂಟ್ರಿ ಮಾಡಿ. ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಡೌನ್ಲೋಡ್ ಚಲನ್ ಆಪ್ಷನ್ ಎನೇಬಲ್ ಆಗುತ್ತೆ. ಈ ತರ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಬ್ಯಾಂಕ್ ಇದು ಕೊಡಿ, ಎರಡೂ ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರು ಎರಡೂ ತಗೊಂಡೋಗಿ ಪ್ರಿಂಟ್ಔಟ್ ತಗೊಂಡೋಗಿ ಅಲ್ಲಿ ಬ್ಯಾಂಕ್ ಅಲ್ಲಿ ಕೊಡಿ. ಬ್ಯಾಂಕ್ ಅಲ್ಲಿ ಕಟ್ಟೋದಕ್ಕೆ ಟೈಮ್ ಇದೆ, ಶೆಡ್ಯೂಲ್ ಪ್ರಕಾರ ಟೈಮ್ ಇದೆ. ಓಕೆ, ಸೊ ನೋಡ್ಕೊಂಡು ನೀವು ಪೇಮೆಂಟ್ ಮಾಡಬಹುದು. ಎರಡೂ ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡರಲ್ಲಿ ಅದನ್ನ ಒಂದು ಕೊಡಿ. ಸೊ 3 ಕಾಪಿ ಬರುತ್ತೆ, ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ. ಅವ್ರ ಬ್ಯಾಂಕ್ ಕಾಪಿ ಅವ್ರು ಇಟ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ ನಿಮ್ಗೆ ಕೊಡ್ತಾರೆ. ಕಾಲೇಜ್ ಕಾಪಿನ ಕಾಲೇಜಲ್ಲಿ ಕೊಡ್ಬೇಕಾಗುತ್ತೆ, ಕ್ಯಾಂಡಿಡೇಟ್ ಕಾಪಿ ನೀವು ಇಟ್ಕೊಳ್ಳೋದಕ್ಕೆ. ಓಕೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ FAQs ಇದರಲ್ಲೇ ಬರ್ತಾ ಇರೋದು. ಸರ್ ಹೆಂಗ್ ಪೇಮೆಂಟ್ ಮಾಡಬೇಕು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಏನೂ ತಲೆ ಕೆಡಿಸ್ಕೊಂಬೇಡಿ. ಫಸ್ಟ್ ಥಿಂಗ್, ಅಕೌಂಟ್ ಅಲ್ಲಿ ಅಮೌಂಟ್ ಇಟ್ಕೊಳ್ಳಿ. ಓಕೆ, ಯಾರ್ದನ ಆಗಿರ್ಬೋದು. ಬೆಟರ್ ಅಂದ್ರೆ ನೀವೇ ಇಟ್ಕೊಂಬಿಡಿ, ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಡಿ. ನಿಮ್ದು ಚೆಕ್ ಇಲ್ಲ ಅಂತಂದ್ರೆ ಚೆಕ್ ಇರೋದು ಮಾಡಿಸ್ಕೊಳ್ಳಿ. ಬೆಟರ್, ತಲೆನೋವು ತಪ್ಪುತ್ತೆ. ಚೆಕ್ ಇರೋದು ಮಾಡಿಸ್ಕೊಳ್ಳಿ. ಅವ್ರನ್ನ ಕರ್ಕೊಂಡೋಗಿ ಪೇಮೆಂಟ್ ಮಾಡ್ಬೇಕಂದ್ರೆ ಜೊತೆಗೆ ಹೋಗ್ಬೇಕು. ಅವರು ಅಲ್ಲಿ ಹೋಗಿ ಈ ಚಲನ್ ಕೊಟ್ಟು ಯಾರು ಅಂತ ಕೇಳ್ತಾರೆ. ಸೊ ಅವರು ಅಂತ ಇಂಡಿಕೇಟ್ ಮಾಡಿ ಚೆಕ್ ಕೊಟ್ರೆ ಆಟೋಮೆಟಿಕಲಿ ಅವರು ಪ್ರೊಸೆಸಿಂಗ್ ಮಾಡ್ಕೊಂತಾರೆ. ವಿತಿನ್ 2 or 3 hours ಅವ್ರು ಮಾಡ್ತಾರೆ. ಎಲ್ಲಾ ಬ್ಯಾಂಕ್ ಅವ್ರು ಮಾಡ್ತಾರೆ. ನೀವು ತಲೆ ಕೆಡ್ಸ್ಕೊಂಡ್ಬಿಡಿ, ಸರ್ ಚೆಕ್ ಯಾರು ಬರೀಬೇಕು, ಕ್ಯಾಶ್ ಕಟ್ಸ್ಕೊಂತಾರ. ರಿಪೀಟ್ ಕ್ವಶನ್ಸ್ ದಯಮಾಡಿ ಕೇಳಬೇಡಿ. ನಾನು ಏನು ವಿಡಿಯೋಸ್ ಮಾಡ್ತೀನಿ, ದಯವಿಟ್ಟು ಇದನ್ನು ಫಾಲೋ ಅಪ್ ಮಾಡಿ. ಓಕೆ, ವಿಡಿಯೋ ಮಾಡ್ತೀನಿ, ನೋಡಲ್ಲ, ಗ್ರೂಪ್ ಅಲ್ಲಿ ಇರಲ್ಲ, ಮತ್ತೆ ಫೋನ್ ನಂಬರ್ ಇಂದ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀರಾ. ನಾವು ಫ್ರೀ ಆಗಿಲ್ಲ ರೀ, ಅರ್ಥ ಮಾಡ್ಕೊಳ್ರಿ, ನಾವು ಫ್ರೀ ಆಗಿಲ್ಲ, ನಮ್ದು ವರ್ಕಿಂಗ್ ಅಲ್ಲಿದೆ. ಓಕೆ, ಸೊ ಇದೆಲ್ಲ ಇರುತ್ತೆ, ನೋಡ್ಕೊಂಡು ಇದ್ ಮಾಡಿ. ಸುಮ್ನೆ ಕಾಲ್ ಮಾಡಿದ್ರೆ ನನಗೂ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೂ ಇಶ್ಯೂ ಆಗುತ್ತೆ. ಓಕೆ, ಸೊ ಓವರ್ ಆಲ್ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಿದೀನಿ ಅನ್ಕೊಂತೀನಿ. ಸೊ ಕ್ಯಾಶ್ ಪೇಮೆಂಟ್ ಆಗಲ್ಲ, ಚೆಕ್ ಬೇಕು. ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಕೊಂಡು ಯಾರು ಬ್ಯಾಂಕ್ ಹೋಲ್ಡರ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಮಿಕ್ಕಿದ ಕೆಲಸ ಬ್ಯಾಂಕ್ ಅವ್ರು ಮಾಡ್ಕೊಂತಾರೆ. ನಿಮ್ಗೇನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಬ್ಯಾಂಕ್ ಅಲ್ಲಿ ಹೋದ್ರೆ ಚೆಕ್ ತಗೊಂಡೋದ್ರೆ ನಿಮ್ ಕೈಗೆ ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ ಕೊಡ್ತಾರೆ. ಸೊ ಇಷ್ಟು ಡೌಟ್ಸ್ ಕ್ಲಿಯರ್ ಮಾಡಿ ಅನ್ಕೊಂಡಿದ್ದೀನಿ. ಇನ್ನ ಅರ್ಥ ಆಗಿಲ್ಲ ಅಂದ್ರೆ ದಯಮಾಡಿ ಒಂದಲ್ಲ 2 ಸಲ ವಿಡಿಯೋಸ್ ನೋಡಿ, ಎಲ್ಲಾ ಡೌಟ್ಸ್ ನಿಮಗೆ ಕ್ಲಾರಿಫೈ ಆಗುತ್ತೆ. ಪೇಷನ್ಸ್ ಇರ್ಲಿ, ಪೇಷನ್ಸ್ ಇಂದ ವಿಡಿಯೋ ನೋಡಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಓಕೆ, ಸೊ ಇದನ್ನೇ ಹೇಳ್ತಾ ಇದ್ದು ಪರ್ಸನಲ್ ಗೈಡೆನ್ಸ್ ತಗೊಳ್ಳಿ ಅಂತ. ನಾನು ಪರ್ಸನಲ್ ಗೈಡೆನ್ಸ್ ಒಬ್ರು ಒಂದು ಕ್ವಶನ್ಸ್ ಕೇಳಲ್ಲ, ಆ ತರ ಗೈಡೆನ್ಸ್ ಸಿಗುತ್ತೆ ಅವ್ರಿಗೆ. ನೀವು ಅದನ್ನ ನೋಡಲ್ಲ, ನಿಮಗೆ ಫ್ರೀ ಆಗಿರೋದು ಬೇಕಾಗಲ್ಲ. ಫ್ರೀ ಆಗಿ ಜಾಯ್ನ್ ಆಗಿದ್ರೆ ಅಲ್ಲಿ ಇರೋಕ್ಕೂ ರೆಡಿ ಇಲ್ಲ,
ಕಾಲ್ ನಂಬರ್ ಇದು ಮೊಬೈಲ್ ನಂಬರ್ ಇಂದ ಕಾಲ್ ಮಾಡ್ಬಿಡ್ತೀರಾ. ದಯಮಾಡಿ ನಾನು ಕಾಲ್ ಮಾಡಕ್ ಹೋಗ್ಬೇಡಿ, ನಾನು ಯಾರಿಗೂ ರೆಸ್ಪಾಂಡ್ ಮಾಡಲ್ಲ. ಥ್ಯಾಂಕ್ ಯು.